ಶಿವ ಲೀಲೆ ಅಂದ ತಕ್ಷಣ ನೆನಪಾಗಿದೆ ಶಿವ ಪಾರ್ವತಿಯ ಪ್ರೇಮ ಪ್ರಸಂಗ. ಲೀಲಾ ಶಿವ ನಮ್ಮ ಮನೆ ದೇವರು. ಶಿವಲೀಲಾ ಅಂದಮೇಲೆ ಅಲ್ಲೊಂದು ಕೈಲಾಸ ಇರ್ಬೇಕಲ್ಲ. ನೋಡಿ ಕಾತುರ ನೋಡಿ ಸರ್, ನಮ್ಮಪ್ಪನು ಹೀಗೆ ಕಾಣಿಸ್ತಾ ಇದ್ದಿದ್ದು ಸರ್. ನಿಮ್ಗೆ ಹೊಟ್ಟೆ ಹುಣ್ಣಾಗೋಷ್ಟು ನಗ್ತೀರಾ. ಒಂದ್ ನಿಮಿಷ ಕ್ಯಾಪ್ ತಪ್ಪಿದೆ ಅಂದ್ಬಿಟ್ಟು ಅವರೇ ಫಸ್ಟ್ ಕ್ಯಾಪನ್ ಕರೆಕ್ಟ್ ಹಾಕಿದ್ದು ತಿಕ್ಲು ತಿಕ್ಲು ತರ ಆಡೋರು. ಸಪ್ತಮಿ ಅಂತ ಕರಿಯೋದೇ ಇಲ್ಲ. ಎಂತದ ಅದು ಬೇವರ್ಸಿ. ರಿಷಬ್ ಶೆಟ್ಟಿ ಹೇಳ್ಕೊಟ್ರ ಶಿವ ಲೀಲೆ ಅಂದ ತಕ್ಷಣ ನೆನಪಾಗಿದೆ ಶಿವ ಪಾರ್ವತಿಯ ಪ್ರೇಮ ಪ್ರಸಂಗ. ಈ ಪ್ರಸಂಗದ ಜೊತೆಗೆ ಈಗ ಸ್ಯಾಂಡಲ್ವುಡಲ್ಲಿ ಒಂದು ಪ್ರಸಂಗ ಶುರುವಾಗಿದೆ, ಅದೇ ಕಾಂತಾರ. ಆ ಕಾಂತಾರದ ಶಿವ ರಿಷಬ್ ಶೆಟ್ರು, ಇನ್ನು ನಾಯಕಿಯಾಗಿ ಅಂದರೆ ಪಾರ್ವತಿಯಾಗಿ ಸಪ್ತಮಿ ಅವರಿದ್ದಾರೆ. ಇಷ್ಟರಲ್ಲೇ ಕಾಂತಾರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಈ ಬಗ್ಗೆ ಮಾತಾಡ್ಸೋಕ್ಕೆ ನಮ್ಮ ಜೊತೆ ಪಾರ್ವತಿನ ಲೀಲಾ ಲೀಲಾ ಅಂತ ಕರೀಲ ಲೀಲಾ ಲೀಲಾ ಅನಿಸಿದ್ದಾರೆ. ಕಾಂತಾರದ ಒಂದು ಜರ್ನಿಯ ಬಗ್ಗೆ, ಆ ಪ್ರಪಂಚದ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಮೊದಲಿಗೆ ನಮಸ್ತೆ. ನಮಸ್ತೆ. ತಿಂಗಳ ಹಿಂದೆ ಸಿಕ್ಕಿದ್ವಿ. ಹೌದು. ಅದೇ ಜೋಶಿ ಈಗಲೂ ಮುಖದಲ್ಲಿ ಕಾಣಿಸ್ತಾ ಇದೆ. ಇನ್ನೂ ಜಾಸ್ತಿ ಆಗಿದೆ. ಇನ್ನೇನು ಬಾಗೋತಾಗೆ ಸಮಯ. ಹೌದು. ಕಾಂತಾರ ಪ್ರಪಂಚದ ಈ ಕ್ಷಣ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ, ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ನಾನಂತಲ್ಲ, ಇಡೀ ತಂಡ ಎಕ್ಸೈಟೆಡ್ ಆಗಿದ್ದೀವಿ ಸಿನಿಮಾನ ತೋರ್ಸೋಕ್ಕೆ. ಒಂದು ವರ್ಷದ ಹಿಂದೆ, ಎಕ್ಸಾಕ್ಟಾಗಿ 1 ವರ್ಷ ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ದು. ಇವಾಗ ಒಂದು 23rd 27th ಏನೋ ಶೂಟಿಗೆ ಹೋಗಿದ್ದು. ಸೊ ನಾವು ಇವಾಗ ಎಕ್ಸಾಕ್ಟ್ಲಿ 1 ವರ್ಷ ಆದಮೇಲೆ ಬರ್ತಾ ಇದ್ದೀವಿ. ಎಲ್ಲರೂ ತೆರೆಗೆ ತೋರಿಸ್ತಾ ಇದ್ದೀವಿ ನಾವು ಏನು ಕಷ್ಟಪಟ್ಟಿದ್ದೀವಿ 1 ವರ್ಷ ಅಂತ. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿ ಒಂದು ಬೇರೆ ಪ್ರಪಂಚ, ಕಾಂತಾರ ಅನ್ನೋ ಪ್ರಪಂಚಕ್ಕೆ, ನಮ್ಮದು ಊರಿಗೆ, ನಮ್ಮ ಕಾಡಿಗೆ, ನಮ್ಮ ಆಚರಣೆ, ಆಡಂಬರ ಎಲ್ಲದಕ್ಕೂ ಒಂದು 2.5 hours ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ತೋರ್ಸೋಕೆ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಸೊ 30th ನಮ್ಮ ಕನ್ನಡ ಭಾಷೆಯಲ್ಲೇ ಫುಲ್ ದೇಶದಾದ್ಯಂತ ಬರ್ತಾ ಇರೋ ಅಂಥ ಸಿನಿಮಾ. ಸೊ ಖುಷಿಯಾಗಿ, ಒಂಚೂರು ಭಯನೂ ಇದೆ. ಯಾಕಂದರೆ ಅಂದರೆ ಒಂದು ಆರ್ಟಿಸ್ಟ್ ಆಗಿ ಅದೊಂದು ಭಯ ಇರುತ್ತಲ್ಲ ಎಲ್ರಿಗೂ. ಸೊ ಅದೊಂದು ಭಯ ಇದೆ. ಬಟ್ ಸಿಂಗಾರ ಸಿರಿಯ ಸಾಂಗ್ ರಿಲೀಸ್ ಆದ ನಂತರ ತುಂಬ ಜನ ಇಷ್ಟಪಟ್ಟಿದ್ದಾರೆ ಕ್ಯಾರೆಕ್ಟರ್ನ. ಇವಾಗ ತುಂಬ ಜನ ಈ ವೆರಿ ಸಾಫ್ಟ್ ಅಂದರೆ ವೆರಿ ಲೌಡ್ ಗಿರಿಜಾನು ಪಟ್ಟಿದ್ರು. ಇದು ತುಂಬ ಮುಗ್ಧ, ತುಂಬ ಇನ್ನೋಸೆಂಟ್ ಗಿರಿಜಾನು ತುಂಬ ಜನ, ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ. ಗಿರಿಜಾ ಲೀಲಾ ಎಲ್ಲ ಬರೀ ಪಾರ್ವತಿ ಸಂಬಂಧಪಟ್ಟಂಗೆ ಹೆಸರು ಸಿಗ್ತಾ ಇದಿಲ್ಲ ಅಂತ ದೇವರು ಮನೆದವರ. ಹೌದಾ, ಶಿವ ನಮ್ಮ ಮನೆ ದೇವ್ರೆ. ಓ ಸಿಂಕ್ ಆಗಿದೆ ನಿಜವಾಗ್ಲು. ಮಂಜುನಾಥ ಶಿವ ನಮ್ಮ ಮನೆ ದೇವ್ರೆ. ಸೊ ಅದಕ್ಕೆ ಇದು ನನಗೆ ದೇವ್ರೆ. ಸೊ ನಮ್ದೊಂದು ಶಿವಲೀಲಾ ಅಂದಮೇಲೆ ಅಲ್ಲೊಂದು ಕೈಲಾಸ ಇರ್ಬೇಕಲ್ಲ. ಖಂಡಿತ ಕೈಲಾಸ ಅಂತ. ಅದು ಅಂದ್ರೆ ಶಿವನ ಒಂದು ಪಾತ್ರ, ಅದೊಂದು ಅವ್ರದ್ದು. ಇವಾಗ ನೀವೇನು ಹುಡುಗರ್ದು ಅಡ್ಡ ಅಂತ ಏನ್ ಮಾಡ್ಕೊಂತೀರಾ, ಆ ಥರ ಶಿವಂದು ಒಂದು ಅಡ್ಡ ಇರುತ್ತೆ. ಸೊ ಅಂದರೆ ನೀವು ಏನಾದರೂ ಮಾಡಿಬಿಟ್ಟು ಎಲ್ಲರೂ ಹುಡುಗರು ಹೆಬ್ಬಾರೋ ಅಡ್ಡದಲ್ಲಿ ಸಿಗೋಣ ಅಂತ ಹೆಂಗೆ ಮಾತಾಡ್ತಿರೋ. ಸೊ ಶಿವಂದು ಅದೊಂದು ಜಾಗ. ಸೊ ಆ ಜಾಗಕ್ಕೆ ಕೈಲಾಸ ಅಂತ ಹೆಸರಿಟ್ಟಿದ್ದೀವಿ. ಅದು ಹೇಗೆ ಬಂತಂದರೆ, ಅದು ಆ್ಯಕ್ಚುಲಿ ಬರೀ ನಮ್ಮದು ಮರ ಅಂದರೆ ನಮ್ಮದು ಟ್ರೀ ಹೌಸ್ ಆಗಿದ್ದು ಅಷ್ಟೇ. ಅದಕ್ಕೇನು ಹೆಸರೇನಿರಲಿಲ್ಲ, ಗದ್ದೆ ಮನೆ ಅಷ್ಟೇ. ಇವಾಗ ನಾವು ಗದ್ದೆ ಮನೇಲಿ ಏನೊಂದು ಮನೆ ಕಟ್ಕೊಂಡಿರ್ತಾರೆ ಅಷ್ಟೇ ಆಗಿದ್ದು, ಟ್ರೀ ಹೌಸ್ ಅಂತ ಇದ್ದಿದ್ದು. ಬಟ್ ಆಮೇಲೆ ಶಿವ ಲೀಲಾ ಅಂತ ಒಂದು ಪಾತ್ರದ ಹೆಸರು ಬಂದಮೇಲೆ ಯಾಕೆ ಅದಕ್ಕೊಂದು ಹೆಸರು ಕೈಲಾಸ ಅಂತ ಇಡಬಾರ್ದು ಅಂತ, ಸೊ ಅದಕ್ಕೆ ಕೈಲಾಸ ಅಂತ ಒಂದು ಹೆಸರು ಇಟ್ಟಿದ್ದೀವಿ. ಶಿವ ಅಂತ ಕೈಲಾಸ, ಅವರು ಏಕಾಂತವಾಗಿರುವಂತ ಶಿವ ಲೀಲಾ ಕೈಲಾಸ ಅಂದ್ರೆ ನಿಮ್ಮ ಪ್ರೀತಿ ಅಲ್ಲೇ ನಡೆಯುತ್ತೆ. ಕೈಲಾಸ ನೋಡಿ ಕಾತುರ ನೋಡಿ. ಅಲ್ಲ, ಒಂದು ತಿಂಗಳ ಹಿಂದೆ ಸಿಕ್ಕಾಗ ಸಿನಿಮಾದ ಬಗ್ಗೆ ಒಂದಷ್ಟು ಕಂಟೆಂಟ್ ಮಾತಾಡಿದ್ರೆ, ಹೌದು, ಸ್ವಲ್ಪ ಭಯದಲ್ಲೇ ಮಾತಾಡ್ತಿದ್ರೆ. ಯಾಕಂದ್ರೆ ಸಿನಿಮಾದಲ್ಲಿ ಕಂಟೆಂಟ್ ಹೋಗ್ಬಿಡುತ್ತೆ, ಏನೋಗ್ಬಿಡುತ್ತೆ ಹಾಗೆ. ಯಾಕಂದ್ರೆ ತುಂಬ ಅಷ್ಟು ಆ ಕಂಟೆಂಟ್ನ ಪ್ರೀತಿಯಿಂದ ಮಗು ಥರ ನೋಡ್ಕೊಂಬಂದಿರೋದು ರಿಷಬ್ ಸರ್. ಅದನ್ನ ಎಲ್ಲೂ ಬಿಟ್ಕೊಡೋಕ್ಕಾಗಲ್ಲ ಅಲ್ಲ. ಯಾಕಂದರೆ ಒಂದು ಸಿನಿಮಾ ಎಷ್ಟು ಕಂಟೆಂಟ್ ಇದೆಯೋ ಅಂದರೆ ಅದು ಅಷ್ಟೇ ಮಾಸ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ, ಅಷ್ಟೇ ಆ್ಯಕ್ಷನ್ ಇದೆ, ಪ್ರೀತಿ ಇದೆ, ನೋವಿದೆ, ದುಃಖ ಇದೆ, ಖುಷಿ ಇದೆ, ಕಾಮಿಡಿ ಅಂತೂ ನೀವು ಅಂದರೆ ಅದೊಂದು ಎಲಿಮೆಂಟ್ ಅಲ್ವಾ ರಿಷಬ್ ಸರ್ ಸಿನಿಮಾದಲ್ಲಿ. ಕಾಮಿಡಿ ನಿಮ್ಗೆ ಹೊಟ್ಟೆ ಹುಣ್ಣಾಗೋಷ್ಟು ಅಷ್ಟು ನಗ್ತೀರಾ ಕಾಮಿಡಿ. ನಾನು ಸಿನಿಮಾ ನೋಡಲಿಲ್ಲ ಫುಲ್ ಫೈನಲ್, ಬಟ್ ಫಸ್ಟು ಸ್ಕ್ರಿಪ್ಟ್ ರೀಡಿಂಗ್ ಆಯಿತು, ಫಸ್ಟ್ ಡ್ರಾಫ್ಟ್ ಆಯಿತಾ. ಸೊ ಆವಾಗ ಫಸ್ಟು ಒಂದು ಟೇಬಲ್ ರೀಡಿಂಗ್ ಆಗಿ ಸ್ಕ್ರಿಪ್ಟ್ ರೀಡಿಂಗ್ ಆದಾಗ ಎಷ್ಟು ನಕ್ಕಿದ್ದೀನಿ ಅಂದರೆ, ಅರವಿಂದ್ ಅವರು ಒಬ್ಬ ನಾನು ಇಷ್ಟು ಈ ಥರ ರೆಸ್ಪಾನ್ಸ್ ಯಾರಿಂದ ನಾನು ಅಷ್ಟು ಎಂಜಾಯ್ ಮಾಡಿದ್ದೀನಿ ಬರೀ ಸ್ಕ್ರಿಪ್ಟ್ ರೀಡಿಂಗ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಸ್ಕ್ರಿಪ್ಟು ಇವಾಗ ಒಂದು ಸ್ಕ್ರೀನ್ ಮೇಲೆ
ಟ್ರಾನ್ಸ್ಫಾರ್ಮ್ ಆದಾಗ ಹೆಂಗಿರುತ್ತೆ, ವಿತ್ ಎಕ್ಸ್ಪ್ರೆಷನ್ಸ್ ಹೇಗೆ ಕಾಣಿಸ್ಬೋದು ನಿಮಗೆ, ವಿತ್ ಮ್ಯೂಸಿಕ್, ಆ ಲೋಕದಲ್ಲಿ ನೀವು ಅಷ್ಟು ನಗ್ತೀರಾ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ತುಂಬ ಮಜಾ ಇದೆ ಸಿನಿಮಾ. ಅದ್ರ ಜೊತೆ ಒಂದು ಈಗೋ ಕ್ಲಾಶಸ್ ಬರುತ್ತೆ, ಕಿಶೋರ್ ಸರ್ ಮತ್ತು ರಿಷಬ್ ಸರ್ ಮಧ್ಯೆ ಒಂದು ಈಗೋ ಕ್ಲಾಶಸ್ ಇದೆ. ಸೊ ಅದನ್ನೆಲ್ಲ ನೋಡೋಕ್ಕೇ ಒಂದು ದೊಡ್ಡ ಖುಷಿ. ಅಂದರೆ ಅದು ನಮ್ದು ಟ್ರೇಲರ್ ಶಾರ್ಟಲ್ಲಿ ಕಿಶೋರ್ ಸರ್ ಹಿಂಗೆ ತಿರುಗ್ತಾರಲ್ಲ, ನಂಗೆ ಅವಾಗ ಅನಿಸ್ತು, ಇವ್ ಯಾರು ನಮ್ಮ ಇಂಡಿಯನ್ ಡ್ವೇನ್ ಜಾನ್ಸನ್ ಥರ ಕಾಣಿಸ್ತಾ ಇದ್ದಾರೆ ಇವರು, ಅದೇ ರಾಕ್ ಥರನೇ ಕಾಣಿಸ್ತಾರೆ. ಹೌದು, ಹಾಗೆ ಕಾಣಿಸ್ತಾರೆ. ಸೊ ಫಸ್ಟ್ ಡೇ ಕಿಶೋರ್ ಸರ್ ಬಂದಾಗ ಅವ್ರು ಯೂನಿಫಾರ್ಮ್ ಹಾಕಿದ್ರು. ಅದೊಂದು ಸ್ಕಾರ್ ಆದ್ಮೇಲೆ ಅವ್ರು ತಿರುಗಿಸ್ತಾರೆ ಗೊತ್ತಾ. ಹೌದು. ಸೊ ಯೂನಿಫಾರ್ಮ್ ಹಾಕೊಂಡು ಕ್ಯಾಪ್ ಹಾಕೊಂಡು ಬಂದರು. ನಾನು ರಿಷಬ್ ಸರ್ ಅಂದರೆ ನಮ್ಮ ತಂದೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗಿಂದ ನಮ್ಮ ಅಪ್ಪಂಗೂ ಆ ಕ್ಯಾಪ್ ಏನು ಆ ಬ್ಲೂ ಕಲರ್ ಕ್ಯಾಪ್ ಬರುತ್ತಲ್ಲ ಬೇರೆ, ಸೊ ಅದನ್ನ ಹಾಕಿ ಅಭ್ಯಾಸ. ಅವರು ಈ ಮುಂದೆದು ಹಾಕ್ತಾ ಇರಲಿಲ್ಲ ಜಾಸ್ತಿ. ಸರ್ ನೋಡಿದಾಗ ಸರ್ ಅಪ್ಪನ ಥರನೇ ಕಾಣಿಸ್ತಾ ಇದ್ದಾರೆ ಸರ್ ಅಂತ ನಾನು ಅಂತ ಹೇಳಿದೆ. ರಿಷಬ್ ಸರ್ ನಗ್ತಾ ಇದ್ರು, ಅದಕ್ಕೆ ಹಾಗೆ ಕಾಣಿಸ್ತಾ ಇದ್ರು. ಅಂದರೆ ಎಕ್ಸಾಕ್ಟ್ಲಿ ಒಂದು ಆಫೀಸರ್ ಹೇಗಿರಬೇಕು, ಎಕ್ಸಾಕ್ಟ್ ಲುಕ್, ಎಕ್ಸಾಕ್ಟ್ ಫೀಲ್ ಕಿಶೋರ್ ಸರ್ ಹತ್ರ ಇದೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು ಥಿಯೇಟ್ರಲ್ಲಿ. ಕಿಶೋರ್ ಸರ್ ಬಗ್ಗೆ ಮಾತಾಡ್ತಿದ್ರಿ, ತಂದೆ ನೋಡ್ದಂಗೆ ಆಗ್ತಾಯಿದೆ ಅಂತ. ಆ ಒಂದು ಅನುಭವಗಳನ್ನು ನೀವು ಹಂಚ್ಕೊಂಡ್ರೆ ಅವ್ರ ಜೊತೆ ಅಂದರೆ, ಯಾಕಂದರೆ ಅವ್ರಿಗೂ ಇಷ್ಟ ಈ ಥರ ಕಥೆಗಳು ಕೇಳೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಹೋರಾಟಗಳಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅಂದರೆ ಹೇಳಿದೆ ಸರ್ ನಮ್ಮಪ್ಪನೂ ಹೀಗೆ ಕಾಣಿಸ್ತಾ ಇದ್ದಿದ್ದು ಸರ್. ಅದಲ್ಲದೆ ಏನಾಯಿತು ಅವತ್ತು, ಅಂದರೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನನ್ನ ಯೂನಿಫಾರ್ಮಲ್ಲೂ ಬೇರೆ ಕ್ಯಾಪ್ ಇದೆ. ಸೊ ಅದನ್ನ ಹಾಕ್ಕೊಂಡಿದ್ದೆ. ಕಿಶೋರ್ ಸರ್ ಬಂದ್ಬಿಟ್ಟು ಅವರೇ, ಯಾರು ಬೇರೆಯವರು ಹೇಳಿಲ್ಲ, ಕಿಶೋರ್ ಸರ್ ಬಂದ್ಬಿಟ್ಟು ಒಂದು ನಿಮಿಷ ಕ್ಯಾಪ್ ತಪ್ಪಿದೆ ಅಂದ್ಬಿಟ್ಟು ಅವರೇ ಫಸ್ಟ್ ಕ್ಯಾಪನ್ನು ಕರೆಕ್ಟ್ ಮಾಡಿ ಹಾಕಿ ಅವರೇ ತಲೆ ಮೇಲೆ ಇಟ್ಟು ಹಾಕಿದ್ದು ಕಿಶೋರ್ ಸರ್. ಆಮೇಲೆ ರಿಷಬ್ ಸರ್ ಬಂದು ರೇಗಿಸ್ತಾ ಇದ್ರು, ಆಹಾ ಪೊಲೀಸ್ ಅಪ್ಪನ ಮಗಳಾಗಿ ಕ್ಯಾಪ್ ಹಾಕೊಳ್ಳೋಕೆ ಬರಲ್ಲಮ್ಮ ನಿಂಗೆ ಅಂತ. ಸರ್ ನಾನು ನೋಡಿದ್ದೀನಿ ಬಟ್ ಯಾವತ್ತೂ ಹಾಕೊಂಡಿರ್ಲಿಲ್ವಲ್ಲ ಕ್ಯಾಪ್ನ. ಸೊ ಕಿಶೋರ್ ಸರೇ ಬಂದು ಹಾಕ್ಬಿಟ್ಟೋಗಿದ್ದು. ಆಮೇಲೆ ಅವತ್ತು ಬಂದ್ಬಿಟ್ಟು ಕಿಶೋರ್ ಸರ್ ಹೇಳಿದ್ರು, ಯೂನಿಫಾರ್ಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ. ಸರ್ ಥ್ಯಾಂಕ್ ಯು ಸರ್, ನಮ್ಮ ಅಪ್ಪ ಕೇಳಿದರೆ ತುಂಬ ಖುಷಿ ಪಟ್ಟಿರೋರು ಅಂತ. ಸೊ ಕಿಶೋರ್ ಸರ್ ಬಂದು ಹೇಳಿದ್ರು. ಅದಲ್ಲದೆ ಶೂಟಿಂಗ್ ಟೈಮಲ್ಲಂತೂ ಆ್ಯಕ್ಷನ್ ಹೇಳುವವರೆಗೂ ಕಿಶೋರ್ ಸರ್ ಎಷ್ಟು ನಗ್ಸೋರು ಅಂದರೆ ಎಲ್ರಿಗೂ. ಅವ್ರ ಹತ್ರ ಅಂದರೆ ಅವ್ರು ಕೆಲಸ ಮಾಡಿರೋ ಎಷ್ಟು ಜನ ಜೊತೆ ಕೆಲಸ ಮಾಡಿದ್ದಾರೆ, ಎಷ್ಟು ಭಾಷೆಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಎಲ್ಲದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳೋರು ಶೂಟಿಂಗ್ ಟೈಮಲ್ಲಿ. ಅಂದರೆ ನಾವು ಶಾರ್ಟ್ ಇರುವಾಗ್ಲೂ ಹೇಳ್ತಾಯಿದ್ರು ಕಿಶೋರ್ ಸರ್. ಅಂದರೆ ರೋಲಿಂಗ್ ಅನ್ಬೇಕಾದ್ರೂ ನನಗೆ ಹೆಂಗೆ ಆ್ಯಕ್ಷನ್ ಅಂದ ತಕ್ಷಣ ಕಿಶೋರ್ ಸರ್ ಚೇಂಜ್, ನಗ್ತಾ ಕಿಶೋರ್ ಸರ್ ಫುಲ್ ಸೀರಿಯಸ್. ನಾನು ಹೆಂಗೆ ಸಾಧ್ಯ ಇದೆ, ಹೆಂಗೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಚೇಂಜ್ ಆಗೋರು ಕಿಶೋರ್ ಸರ್. ತೆರೆ ಮೇಲೆ ಕಾಣಿಸೋ ಥರ ಸೀರಿಯಸ್ ಅಲ್ಲ. ಆಮೇಲೆ ತುಂಬ ಡೌನ್ ಟು ಅರ್ತ್ ಕಿಶೋರ್ ಸರ್. ಅವ್ರಿಗೊಂದು ಅಸಿಸ್ಟೆಂಟ್ ಇರ್ತಾ ಇರಲಿಲ್ಲ, ಏನಿಲ್ಲ ಶಾರ್ಟ್ ಸರ್ ಇನ್ನೊಂದು ಶಾರ್ಟ್ ಅಂದರೆ ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಳ್ಳೋರು. ಎಲ್ಲಿ ಜಾಗ ಅಲ್ಲಿ ಹುಲ್ಲು ಒಂದು ಹಾಕಿದ್ವಿ, ಅಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಕೂತ್ಕೊಳ್ತಾ ಇದ್ರು. ಎಲ್ಲಿ ಜಾಗ ಎಲ್ಲರ ಜೊತೆ ಮಾತಾಡೋರು ಕೂತ್ಕೊಂಡು. ಒಂದು ಸತಿನೂ ಕ್ಯಾರವ್ಯಾನ್ಗೆ ಹೋಗಿಲ್ಲ, ಒಂದು ಸತಿನೂ ಕ್ಯಾರವನ್ ಮೆಟ್ಲೂ ಹತ್ತಿಲ್ಲ ಕಿಶೋರ್ ಸರ್. ಅಲ್ಲೇ ಇರೋರು, ಅಲ್ಲೇ ಆರಾಮಾಗಿರೋರು, ಯಾರೂ ಅಸಿಸ್ಟೆಂಟ್ ಇಲ್ಲ. ಊಟ ಬೇಕಾ ಅವ್ರಿಗೆ, ಅದು ಅವ್ರ ತಟ್ಟೆ ಅವರೇ ತೊಳೆದು ಇಡೋರು. ಇದೆಲ್ಲ ನೋಡಿ ಕಲಿಬೇಕಲ್ಲ. ಅದೇ ಹೇಳ್ತಾ ಇದ್ರು ರಿಷಬ್ ಶೆಟ್ರು, ಏನಾದರೂ ಟೀ ಕುಡಿದು ಬಿಸಾಕಿದ್ರೆ ಅವರೇ ಎತ್ತು ಹಾಕೋರು. ಅಂದರೆ ಅವ್ರದ್ದೊಂದು ಪ್ರಿನ್ಸಿಪಲ್ಸ್ ಇದೆ ಕಿಶೋರ್ ಸರ್ದು. ಆ ಪ್ರಿನ್ಸಿಪಲ್ಸ್ನ ನಾವು ಕಲಿಬೇಕು. ಅಂದರೆ ಅವ್ರು ಇರೋ ರೀತಿ ಆಗಿರಲಿ, ಅದನ್ನೆಲ್ಲ ನಾವು ಅಂದರೆ ನಮ್ಗೆ ಹೊಸದು, ಅಂದರೆ ಗೊತ್ತಿಲ್ಲ. ಸೊ ಅವ್ರು ಬೇರೆ ಜನರ ಜೊತೆ ಮಾತಾಡ್ತಾ ಇದ್ದಿದ್ದ ರೀತಿ ಆಗಿರಲಿ ತುಂಬ ವೆರಿ. ಆಮೇಲೆ ಹೇಳ್ಕೊಡೋರು, ಮತ್ತು ಎಲ್ಲೂ ಕೋಪ ಮಾಡ್ಕೊಡ್ತಾ ಇರಲಿಲ್ಲ ಕಿಶೋರ್ ಸರ್. ತುಂಬ ಸಾಫ್ಟ್ ಸ್ಪೋಕನ್ ನೇಚರು ಕಿಶೋರ್ ಸರ್ದು. ಅವ್ರು ಹೇಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ಹಾಗೆ ಅಲ್ವೇ ಅಲ್ಲ ಕಿಶೋರ್ ಸರ್. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದೇ ಒಂದು ಖುಷಿ. ಅದಲ್ಲದೆ ಅಚ್ಯುತ್ ಸರ್ ಫಸ್ಟ್ ಸ್ಕೆಡ್ಯೂಲ್ ಸೆಕೆಂಡ್ ಸ್ಕೆಡ್ಯೂಲ್ ಬಂದಾಗ ನಂಗೆ ಅಷ್ಟೊಂದು ಅಂದರೆ ನಂಗೆ ಅಚ್ಯುತ್ ಸರ್ ನೋಡಿದ್ರೆ ಭಯ ಆಗುತ್ತಲ್ವ. ಅಂದರೆ ಎಷ್ಟು ದೊಡ್ಡ ಆ್ಯಕ್ಟರ್ ಅವರು, ಹೇಗೆ ಹೋಗಿ ಮಾತಾಡ್ಸೋದು, ಏನು ಮಾತಾಡ್ಸೋದು ಅನ್ನೋದು ಭಯ ಇರುತ್ತೆ. ಸೊ ಅಚ್ಯುತ್ ಸರ್ ಬಂದಾಗ ಹಾಯ್ ಸರ್, ಹಲೋ ಸರ್ ಅಷ್ಟೇ. ಸೊ ನಮ್ಮದು ಬೇರೆ ಕೋಲಾ ಶೂಟು ಎಲ್ಲ ನಡೀತು, ನೈಟ್ ಶೂಟ್ ಅಲ್ಲ. ಸೊ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ. ನೈಟ್ ಶೂಟ್ ಆದಾಗ ಎಲ್ಲರೂ ಒಂದೇ ಕಡೆ ಕುತ್ಕೊತಾ ಇದ್ವಿ. ರಿಷಬ್ ಸರ್ ಕಸಿನ್ ಒಬ್ರು ಇದ್ದಾರೆ, ದೀಪಣ್ಣ ಅಂತ. ಸೊ ಅವ್ರು ಕುಂದಾಪುರದ ಭಾಷೆದು ಬೈಗುಳಗಳು ಹೇಳ್ಕೊಡ್ತಾಯಿದ್ರು ನನಗೆ ಫಸ್ಟು. ಸೊ ನಾನು ಎವ್ರಿ ಡೇ ಒಂದು ಕಲಿಯೋದು, 2 ಕಲಿಯೋದು, 3 ಕಲಿಯೋದು. ಸೊ ಅಷ್ಟರಲ್ಲಿ 3 ಕಲ್ತಿದ್ದೆ. ಕುಂದಾಪುರ ಭಾಷೆಲಿ ಕಲ್ತಿದ್ದೆ ಬೈಗಳನ್ನ ಕಲಿತೆ ಬೇರೆದು. ಅಂದರೆ ಚಿಟ್ಟೆಗೆ ಹಾಂತಿ, ಅಂದರೆ ಅವ್ರದ್ದೆಲ್ಲ ಅರ್ಧ ಕನ್ನಡ ಕುಂದಾಪುರದ್ದು. ಅಂದರೆ ಹೋಗ್ತಾ ಇದೀನಿ ಅಂದರೆ ಹೊಯ್ಕ್ ಬರ್ಕ್ ಅಷ್ಟೇ, ಹೊಯ್ಕಾ ಬರ್ಕ್ ಅಷ್ಟೇ ಅವ್ರದ್ದು, ಎಲ್ಲ ಕಟ್ಟು. ಸೊ ಅವ್ರು ಹೇಳ್ಕೊಡ್ತಾ ಇದ್ರು. ಸೊ ಅಚ್ಯುತ್ ಸರ್ ಬಂದರೆ ನನಗೂ ಹೇಳ್ಕೊಡೋ ಅಂತ. ಸೊ ಅವತ್ತಿಂದ ನಾವು ಸ್ಟೂಡೆಂಟ್ಸ್ ಆದ್ವಿ, ನಾನು ಅಚ್ಯುತ್ ಸರ್.
ಸೊ ಬಂದಾಗ ಅಂದರೆ ಸೊ ಅವತ್ತು ದೀಪಣ್ಣ ಹೇಳ್ಕೊಟ್ರು ಕುಪ್ಳು ಮಂಜ ಅಂತ ಒಂದು ವರ್ಡ್ ಇದೆ, ಅಂದರೆ ತಿಕ್ಲು ಥರ ಆಡೋರು. ಸೊ ಅದು ಹೇಳ್ಕೊಟ್ಟಿದ್ರು. ಹೆಮ್ಮಲ್ ಸಿಂಗ ಅಂತ ಒಂದು ಹೇಳ್ಕೊಟ್ಟಿದ್ರು, ಹೆಕ್ಕತ್ತಿ ಮನೆ ಅಂತ ಒಂದು ಹೇಳ್ಕೊಟ್ಟಿದ್ರು. ಸೊ ಕುಪ್ಳು ಮಂಜ ಅನ್ನೋದು ವರ್ಡ್ ಆ್ಯಕ್ಚುಲಿ. ಅದಕ್ಕೆ ಫೀಮೇಲ್ಗೇನು ಇಲ್ಲ ಆಯ್ತಾ, ಮಂಜ ಅಷ್ಟೇ. ಸೊ ಅದನ್ನ ಅವತ್ತಿಂದನೂ ಇವತ್ತುವರೆಗೂ ಅಚ್ಚು ಸರ್ ನನ್ನ ಕುಪ್ಳು ಮಂಜಿ ಅಂತಾನೆ ಕರೆಯೋದು ನನ್ನನ್ನ. ಸಪ್ತಮಿ ಅಂತ ಕರೆಯೋದೇ ಇಲ್ಲ, ಕುಪ್ಳು ಮಂಜಿ ಅಂತಾನೆ ಕರೆಯೋದು. ಸೊ ಅವ್ರು ನೆಕ್ಸ್ಟ್ ಅವತ್ತಿಂದ ಸ್ಕೆಡ್ಯೂಲ್ ಯಾವಾಗ ಬಂದ್ರು ಕುಪ್ಳು ಮಂಜಿಯಲ್ಲಿ ಕಾಣಿಸ್ತಾ ಇಲ್ಲ. ಮೊನ್ನೆ ಡಬ್ಬಿಗೆ ಹೋಗಿದ್ದೆ, ಅಚ್ಯುತ್ ಸರ್ದು ಆಗ್ತಾ ಇತ್ತು. ಅಚ್ಯುತ್ ಸರ್ ಒಳಗಡೆ ಡಬ್ ಮಾಡ್ತಾ ಇದ್ರು. ನಾನು ಹೋಗಿ ಕೂತ್ಕೊಂಡೆ, ಏನೋ ಹೇಳಿದ್ರು ರಿಷಬ್ ಸರ್ ಅಂತ ನಕ್ದೆ. ಅದಕ್ಕೆ ಕುಪ್ಳು ಮಂಜಿ ಬಂದ್ಲ ಅಂದ್ರು. ನಾನು ಹಾಯ್ ಸರ್ ಅಂದ್ರೆ ನೋಡ್ದಾ ನಿನ್ನ ನಗುಲೆ ಕಂಡಿಡಿತೀನಿ ನಾನು ಅಂದ್ರು. ಸೊ ಹಾಗೆ ಇವಾಗ ಅಚ್ಯುತ್ ಸರ್ ಮಾತಾಡ್ಸೋದಾಗಿರ್ಲಿ, ಅದು ಒಂದು ಬಾಂಡ್ ಕ್ರಿಯೇಟ್ ಆಗಿದೆ. ಸೊ ಅವರೂ ಅಷ್ಟೇ ಒಂದು ಸೀನಲ್ಲಿ ಏನೋ ಮಾಡಬೇಕಾದ್ರೆ ಹೀಗೆ ಮಾಡ್ಬೋದಲ್ಲ ಅಂತ ಅವರು ಹೇಳ್ಕೊಡೋರು. ಸೊ ಅಂದರೆ ಈ ಥರ ಹೇಳ್ಕೊಟ್ಟಾಗ ಕಲಿಯೋದು ತುಂಬ ಇರುತ್ತೆ. ಅಂದರೆ ಒಂದು ಚಿಕ್ಕದು ರಿಯಾಕ್ಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಆ ಸೀನನ್ನು ಎನ್ಹಾನ್ಸ್ ಮಾಡುತ್ತೆ. ಸೊ ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇವಾಗ ಅದೊಂದು ಖುಷಿ. ಅಂದರೆ ನಂಗೆ ಇವಾಗ ಅಚ್ಯುತ್ ಸರ್ ಆಗಲಿ ಕಿಶೋರ್ ಸರ್ ಒಂದು ಕಂಫರ್ಟ್ ಲೆವೆಲ್ ಇರ್ತಲ್ಲ ಇವಾಗ ಮಾತಾಡ್ಸಕ್ಕೆ ಅವ್ರನ್ನೆಲ್ಲ. ಸೊ ಅದೇ ಒಂದು ದೊಡ್ಡ ಖುಷಿ ಕಾಂತಾರ ಕೊಟ್ಟಿರೋದು. ಅದ್ರ ಜೊತೆ ಇನ್ನೊಂದು ಬ್ರ್ಯಾಂಡೆಡ್ ಬೈಗಳಿದೆ, ಎಂತದ ಬೇವರ್ಸಿ. ಎಂತದ ಅದು ಬೇವರ್ಸಿ? ಇನ್ನೇನು ಪದಗಳು ರಿಷಬ್ ಶೆಟ್ಟಿ ಹೇಳ್ಕೊಟ್ರ? ಇಲ್ಲ ರಿಷಬ್ ಸರ್ ಅಂತೂ ರಿಷಬ್ ಸರ್ ಬೈದ್ರು ದೀಪಣ್ಣ ಅವ್ರಿಗೆ. ಅವ್ರು ಹೇಳ್ಕೊಡೋಲ್ಲ, ಬೈತಾ ಇದ್ರು. ದೀಪಣ್ಣ ಬೈದ್ರು, ಇವಳಿಗೆ ಹೋಗಿ ಹೋಗಿ ಇದನ್ನೇ ಹೇಳ್ಕೊಂಡಿದ್ದು, ಬೇರೆದು ಹೇಳ್ಕೊಡೋ ಕುಂದಾಪುರ ಭಾಷೆ ಕಲಿಸು ಅಂದ್ರೆ ಇದು ಕಲಿಸ್ತಾ ಇದ್ದ ನೀನು ಅಂತ. ಸೊ ಬಟ್ ರಿಷಬ್ ಸರ್ ತುಂಬಾ ಫೋಕಸ್ಡ್. ಪಾಪ ಅವ್ರಿಗೆ ಟೈಮೇ ಸಿಗ್ತಾ ಇರ್ಲಿಲ್ಲ. ಡೈರೆಕ್ಷನ್ ಮಾಡ್ಬೇಕಿತ್ತು, ಆಕ್ಟಿಂಗ್ ಮಾಡ್ಬೇಕಿತ್ತು, ಅದ್ 3-6 ಕೆಲಸ ಇರ್ತಾ ಇತ್ತು. ಬಟ್ ಮಧ್ಯ ಬ್ರೇಕ್ಸ್ ತಗೊಂಡಾಗ ಪಾಪ ರಿಷಬ್ ಸರ್ನು ಬಂದು ನಮ್ಮ ಜೊತೆ ಎಲ್ಲ ಮಾತಾಡೋರು. ಅವರು ಅಂದ್ರೆ ಅವ್ರಿಗೂ ಆ ಟೆನ್ಷನ್ ರಿಲೀಫ್ ಆಗ್ಬೇಕಿತ್ತಲ್ಲ. ಬಟ್ ರಿಷಬ್ ಸರ್ ಮತ್ತೆ ಅರವಿಂದ್ ಅವ್ರು ಒಟ್ಟಿಗೆ ಸೇರ್ಕೊಂಡ್ರಂತೂ ಯಾರನ್ನೂ ಬಿಡ್ತಾರೆ, ಎಲ್ರೂ ರೇಗ್ಸೋರು ಅವ್ರಿಬ್ರಂತೂ. ಸೊ ಅರವಿಂದ್ ಅವ್ರು ಏನ್ ನೀವು ಕ್ಯಾಮ್ರಾ ಹಿಂದೆ ಇರ್ತಾರೆ ಆಲ್ವೇಸ್. ನಮ್ಮ ಸಿನಿಮಾಟೋಗ್ರಫರ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಸಿನಿಮಾಟೋಗ್ರಫರ್ಸ್ ಇಂಡಿಯಾದಲ್ಲಿ. ಹೌದು. ಅಂದರೆ ಅವ್ರ ಇಡೀ ತಂಡ ಏನು ಇವಾಗ ನಮ್ಮ 60% ನೈಟ್ ಶೂಟ್ ಇದೆ ಕಾಂತಾರದಲ್ಲಿ. ಸೊ ನೈಟಲ್ಲಿ ನಮ್ಮ ಕಾಂತಾರ ವರ್ಲ್ಡ್ ಏನು ಕ್ರಿಯೇಟ್ ಮಾಡಿದ್ವಿ ಅದು ಅಷ್ಟು ಚೆನ್ನಾಗಿ ಕಾಣಿಸ್ಬೇಕಿತ್ತು. ಡೇಯಲ್ಲಿ ಹೆಂಗೆ ಕಾಣಿಸುತ್ತೋ ನೈಟಲ್ಲಿ ಅಷ್ಟೇ ಮಿಸ್ಟೀರಿಯಸ್ ಆಗಿ ಕಾಣಿಸ್ಬೇಕಿದ್ದು ಕಾಂತಾರ ಅನ್ನೋ ಜಗತ್ತು. ಅದಕ್ಕೆ ರೋಸ್ಟ್ರಮ್ಸ್ ಹಾಕೋರು. 360 ಇಡೀ ಊರು ನಮ್ದು ಏನು ಎಷ್ಟು ಒಂದು 10 acres ಏನು ಊರಿತ್ತು. ಸೊ ಅಷ್ಟು ಊರನ್ನ ರೋಸ್ಟ್ರಮ್ಸಲ್ಲಿ ಲೈಟ್ ಅಪ್ ಮಾಡಿರೋರು. ಮತ್ತು ಅವರು ಇವಾಗ ನಮ್ಮ ನೈಟ್ ಶೂಟ್ ಇವಾಗ 4:30ಗೆ ರೋಸ್ಟ್ರಮ್ ಹತ್ತಿದ್ರೆ ಅವ್ರು ಇಳಿತಾ ಇದ್ದಿದ್ದೆ ಊಟಕ್ಕೆ ರಾತ್ರಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಪ್ಯಾಕಪ್ ಮಾಡಿದಾಗ್ಲೇನೆ ರೋಸ್ಟ್ರಮ್ 3 ತಿರುಗಿಸಿ ಅಂದರೆ ಅಲ್ಲಿ ಕೂತಿರೋರೊಬ್ರು ತಿರ್ಗ್ಸೋಕ್ಕೆ. ಸೊ ಇದನ್ನೆಲ್ಲ ಅವರು ಹೋಗಿ ಪ್ರತಿದಿನ. ಮತ್ತು ಫಾರೆಸ್ಟು ಒಂದು ಅಂದರೆ ನೈಟ್ ಶೂಟ್ ಎಲ್ಲ ಸರ್ದೇ ಒಂದು ಪ್ರೈವೇಟ್ ಲ್ಯಾಂಡ್ ಫಾರೆಸ್ಟೇ ಸಿಗ್ತಾಯಿತ್ತು. ಸೊ ಅಲ್ಲಿ ಮಾಡಿರೋದು. ಸೊ ಅದನ್ನೆಲ್ಲ ಲೈಟ್ ಅಪ್ ಮಾಡಬೇಕು ಅಂದರೆ ಏನು ಆಟನೇ ಅಲ್ಲ. ಸೊ ಒಂದು ಸಿನಿಮಾಟೋಗ್ರಫರ್ಗೆ ಆ ನಾಲೆಜ್ ಬೇರೆ ಇರಬೇಕಲ್ಲ, ಈ ಲೈಟ್ ಇಲ್ಲಿಂದ ಬರಬೇಕು ಅಂತ. ಮತ್ತು ಸಿಂಗಾರ ಸಿರಿಯ ಸಾಂಗಲ್ಲಿ ಅದೊಂದು ಸರ್ ಹೇಳ್ತಾರೆ, ದಣಿಗಳ ಫ್ಯಾಕ್ಟ್ರಿ ನೋಡ್ತೀಯ ಅಂತ. ಸೊ ಆ ಫ್ಯಾಕ್ಟ್ರಿ ಎಂಟ್ರಿ ಹಾಕ್ತೀವಿ ನಾನು ಸರ್. ಅವಾಗ ಒಂದು ಟೈಲ್ಸಿಂದ ಒಂದು ರೇ ಆಫ್ ಲೈಟ್ಸ್ ಬರುತ್ತೆ. ಆ ಶಾರ್ಟ್ ಆ್ಯಕ್ಚುಲಿ ಪ್ಲ್ಯಾನ್, ಆ ಇಡೀ ಸೀಕ್ವೆನ್ಸ್ ಏನಿದೆ ನಮ್ಮ ಟೈಲ್ ಫ್ಯಾಕ್ಟ್ರಿ ಸೀಕ್ವೆನ್ಸ್, ಅದು ಪ್ಲ್ಯಾನ್ ಆಗಿರಲಿಲ್ಲ. ಅವತ್ತು ಟೈಲ್ಸ್ ಫ್ಯಾಕ್ಟ್ರಿಲಿ ಶೂಟ್ ಆಗ್ತಾ ಇದ್ದಾಗ ಅರವಿಂದ್ ಅವರು ಇಲ್ಲ ಹೇಗೆ ನಡೆಯುತ್ತೆ ಅಂತ ಮೇಲೆ ಹೋಗಿದ್ದು. ಅವಾಗ ಅವ್ರಿಗೆ ಲೈಟ್ ಕಾಣಿಸಿ ಇಲ್ಲ ನಮ್ಮ ಒಂದು ಶಾರ್ಟ್ ತೆಗೀಲೇಬೇಕು ಅಂತ ಭೂಷಣ್ ಮಾಸ್ಟರ್ನ ಅವತ್ತೇ ಕರೆಸಿ ಅದು ಸೀಕ್ವೆನ್ಸ್ ಪ್ಲ್ಯಾನ್ ಆಗಿದ್ದು. ಹೌದು. ಸೊ ಅದೆಲ್ಲ ಅದು ಒಂದು ಹೇಗೆ ಕಾಣಿಸುತ್ತೆ, ಹೇಗೆ ಅದೆಲ್ಲ ವಿಜುವಲೈಸೇಷನ್ ಕ್ರೆಡಿಟ್ಸ್ ನಮ್ಮ ಅರವಿಂದ್ ಅವ್ರಿಗೆ ಹೋಗಬೇಕು. ಸೊ ಐ ಮೀನ್ ಅವ್ರ ಇಡೀ ಟೀಮ್, ನಮ್ಮ ಮನು ಅವ್ರ ಗ್ಯಾಫರ್ ಅಂದರೆ, ಸೊ ಅವರಾಗಿರಲಿ, ಪುನಿ ಅವ್ರ ಇಡೀ ಒಂದು ಟೀಮ್ ಇತ್ತು. ಬ್ಯೂಟಿಫುಲ್. ಅವ್ರಿಗೆ ಅಂದರೆ ಅವ್ರು ತಿಳ್ಕೊಂಡಿರೋದೆಲ್ಲ ಅವ್ರ ಕ್ಯಾಮ್ರಾ ಬಗ್ಗೆ ಆಗಿರಲಿ, ಲೈಟ್ಸ್ ಬಗ್ಗೆ ಆಗಿರಲಿ ಬ್ಯೂಟಿಫುಲ್. ಅಂದರೆ ನಾವು ಇವಾಗ ಇಂಡೋರಲ್ಲಿ ಶೂಟ್ ಮಾಡಬೇಕಾದ್ರೆ ಇಲ್ಲಿಂದ ಲೈಟ್ ಬರಬೇಕು, ಅವಾಗ ಇದಿಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ. ಸೊ ನಾವು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಿ. ನೀವು ಫಿಶ್ ತಗೊಂಡೋಗ ಮನೆಯಲ್ಲೂ ಅದನ್ನ ವರ್ಕ್ ಮಾಡಿದ್ರೆ ಮನೆ ಸೀಕ್ವೆನ್ಸ್. ಹೌದು. ಅದು ಅಲ್ಲಿ ರೇ ಆಫ್ ಲೈಟ್ನ ಅವರೇ ಹೇಳಿ ಅಲ್ಲಿ ಮೇಲ್ಗಡೆ ಮನೇಲಿ ಟೈಲ್ಸ್ ಇತ್ತು, ಒಂದೇ ಒಂದು ಟೈಲ್ ಮೂವ್ ಮಾಡಿಸಿ ಆ ರೇ ಆಫ್ ಲೈಟ್ ಬರಂಗ್ ಮಾಡಿತ್ತು. ಸೊ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಟಿಪಿಕಲ್ ಮನೆಗಳ ಹೌದು ಆ ಕಾಲದಲ್ಲಿ. ನಮ್ದು ಅಷ್ಟೇ, ಮನೆಗಳ ಹಂಚಿನ ಮನೆ ಇದ್ರೆ ಒಂದು ಗ್ಲಾಸ್ ತಿರೋದು, ಬಟ್ ಆ ಬ್ಯೂಟಿನೇ ಲೈಟ್ ಕೊಡೋದು. ಹೌದು. ಸೊ ಅದೆಲ್ಲ ಅರವಿಂದ್ ಅವ್ರದ್ದು ಐಡಿಯಾ. ಅಷ್ಟು ಕಾಂತಾರ ಅನ್ನೋ ಜಗತ್ ಸರ್ದು ಒಂದು ವಿಷನ್ ಇದೆ. ರಿಷಬ್ ಸರ್ದು ಕಾಂತಾರ ಅಂತ ಬಂದಾಗ ಈ ವಿಷನ್ ಒಂದಿತ್ತು. ಅದನ್ನ ಐ ಥಿಂಕ್
ಎನಾನ್ಸ್ ಮಾಡಿದ್ದು ಅರವಿಂದ್ ಅವರು. ಖಂಡಿತ. ರಿಷಬ್ ಸರ್ ಬಿಟ್ಟು ಟೀಮಲ್ಲಿ ಯಾರಿಗೂ ನಾನು ಬೇಡವಾಗಿತ್ತು. ಅಯ್ಯೋ ಬರ್ತಾಳಪ್ಪ ಇವಾಗ ನಂಗೆ ತಲೆ ತಿಂತಾಳೆ, ಕನ್ಫರ್ಮ್ ಬೇಡ ಅಂತ ಹೇಳಿದ್ರಂತೆ.